ಸಿಂಗಾರವಂಶ ಪುಸ್ತಕ ಲಕ್ಷ್ಮಣ ಸತ್ಯಪಾಲ್. ಹಾಗೆ ಬಲೆ ಹುಚ್ಚ ರಾಜ್ಕುಮಾರ್ ಅತಿ ಹೆಚ್ಚು ಚಿತ್ರಗಳನ್ನು ನಿರ್ಮಾಣ ಮಾಡ್ತಾ ಇದ್ದಂಥ ಅವ್ರ ತಂದೆಯವರು ರಾಜ್ಕುಮಾರ್ ಸಂಘಟನೆ ಕಟ್ಟೋದ್ರಲ್ಲೂ ಅವ್ರು ಮುಂದೆ ಇದ್ದರು. ಮೇಲೆ ನೆರೆದಿರುವಂಥ ಎಲ್ಲ ಗಣ್ಯರಿಗೂ ಹಾಗೆ ನೆರೆತು ಬಂದಿರುವಂಥ ನನ್ನ ಎಲ್ಲ ಆತ್ಮೀಯರಿಗೂ, ನನ್ನ ಪ್ರೀತಿಯ ಪತ್ರಕರ್ತರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸುಲಕ್ಷ. ಮತ್ತೆ ಮಳೆ ಹೊಯ್ಯುತ್ತಿದೆ ಸಿನಿಮಾದಲ್ಲಿ ಕಸ್ತೂರಿ ಪಾತ್ರ ನಾನು ಮಾಡಿದ್ದೀನಿ. ಆದಿಗೂ ಅಂತ್ಯಕ್ಕೂ ಹೆಣ್ಣೆ ಕಾರಣ ಅಂದ ಹಾಗೆ ಕಸ್ತೂರಿ ಪಾತ್ರ ತುಂಬ ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ ಅಂತ ಹೇಳ್ಬೋದು ನಮ್ಮ ನಿರ್ದೇಶಕರು, ನಿರ್ಮಾಪಕರು, ನಮ್ಮ ಬಾಬು ಸರ್ ಅವರು. ಆ ಪಾತ್ರ ನನಗೆ ಹೇಗೆ ಬಂದಿದೆ ಅಂತಂದರೆ, ಆ ಪಾತ್ರನೇ ನನಗೆ ಆಯ್ಕೆ ಮಾಡ್ಕೊಂಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅಷ್ಟು ಸುಂದರವಾಗಿ ಬಂದಿದೆ. ಮತ್ತು ಮಳೆ ಅಂತ ಬಂದಾಗ ಇವಾಗ ಚಳಿಗಾಲ ಮುಗೀತು, ಬೇಸಿಗೆಗಾಲದಲ್ಲಿ ಹೆಜ್ಜೆ ಇಟ್ಟಿದ್ದೀವಿ. ಈ ಬೇಸಿಗೆಗಾಲದಲ್ಲಿ ಮತ್ತೆ ಮಳೆ ಹೊಯ್ಯುತ್ತಿದೆ ಸಿನಿಮಾದ ಹಾಡುಗಳನ್ನು ಕೇಳಿಸಿ ನಿಮ್ಮ ಕಿವಿಗೆ ಒಂದು ಸ್ವಲ್ಪ ತಂಪು ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಮಳೆ ಅಂತ ಬಂದಾಗ ಎಲ್ಲ ಪ್ರಕೃತಿ ಆಗಿರ್ಬೋದು, ರೈತರಿಗಾಗಿರ್ಬೋದು, ನಮ್ಮೆಲ್ರಿಗೂ ಹಬ್ಬದ ವಾತಾವರಣ ಇರುತ್ತೆ. ಎಲ್ಲ ಕಡೆನೂ ಹಚ್ಚು ಹಸಿರಾಗಿರುತ್ತೆ. ಅದೇ ರೀತಿಯಿಂದ ಸಿನಿಮಾ ಮಾಡಿದಾಗ, ರಿಲೀಸ್ ಆಗಬೇಕಾದಾಗ ನಮಗೂ ಹಬ್ಬದ ವಾತಾವರಣನೇ ಇರುತ್ತೆ. ನಮ್ಮ ಸಿನಿಮಾ ಮತ್ತೆ ಮಳೆ ಹೋಯ್ತಿದೆ, ರಿಲೀಸಿಗೆ ರೆಡಿ ಆಗಿದೆ. ಹಬ್ಬದ ವಾತಾವರಣಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಜಯವರ್ಧನ್ ಸರ್, 80ರ ದಶಕದಲ್ಲಿ ಬರುವಂತಹ ವಿಭಿನ್ನವಾದ ಹೀರೋ ಪಾತ್ರ, ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದ್ದೀರಾ. ಎಲ್ರಿಗೂ ನಮಸ್ಕಾರ. ಕಾಲದಿಂದ ಪ್ರಪಂಚ ಇಷ್ಟೊಂದು ಸುಂದರವಾಗಿದೆ, ವೈವಿಧ್ಯವಾಗಿದೆ ಅಂದರೆ ಅದಕ್ಕೆ ಕಾರಣ ಪ್ರೀತಿ ಅನ್ನೋದು ಬರೀ ಹೆಣ್ಣು ಗಂಡು ನಡುವೆ ಇರೋವಂಥದ್ದಲ್ಲ, ಅದಕ್ಕೂ ಮೀರಿದ ಬಾಂಧವ್ಯ. ಅಂದರೆ ನಮ್ಮ ಚಿತ್ರದಲ್ಲೂ ಒಂದು ಪಾತ್ರ ಇದೆ, ರಂಗನಾಥ್ ಅಂತ. ಆ ವ್ಯಕ್ತಿಯ ಪರ್ಸ್ಪೆಕ್ಟಿವ್ ಏನಿದೆ ಪ್ರೀತಿ ಬಗ್ಗೆ, ಅದೇ ಈ ಸಿನಿಮಾ. ಈ ನಮ್ಮ ಚಿತ್ರದ ಮೂಲ ಕಥೆ ಬಂದು ಕೆ ಸದಾಶಿವ ಅವರ ಸಮಗ್ರ ಕಥೆಗಳು ಅನ್ನೋ ಪುಸ್ತಕದಿಂದ ಆಯ್ಕೆ ಮಾಡಿಕೊಂಡಿರೋದು. ಇವತ್ತಿನ ಈ ಸಂದರ್ಭದಲ್ಲಿ ಕೆ ಸದಾಶಿವ ಅವ್ರನ್ನ ನೆನೆಸ್ಕೊಳ್ತಾ ಅವ್ರಿಗೆ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ನಾಯಕ ಅತಿಶಯ್ ಜೈನ್ ಅವರು ಭಾಳ ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ. ಸಿನಿಮಾದಲ್ಲಿ 2 ಸಾಂಗ್ ಇದೆ, ಕತೆಗೆ ಪೂರಕವಾಗಿದೆ. ಹಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸರ್, ನಿಮ್ಮ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗೂ ಆಲ್ ದಿ ಬೆಸ್ಟ್ ಸರ್, ಆಲ್ ದಿ ಬೆಸ್ಟ್. ಹಾಗೆ ಗಂಗಣ್ಣ ಮತ್ತು ಸುಮಕ್ಕ, ಹಾಗೆ ನಮ್ಮ ಶ್ರುತಿ ಮೇಡಮ್, ಎಲ್ಲರಿಗೂ ಒಳ್ಳೆಯದಾಗಲಿ. ಏನಕ್ಕೆ ಅಂದರೆ ಹೊಸಬರನ್ನ ಇಟ್ಕೊಂಡು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಹಾಗೆ ನಾನು ಇವತ್ತು ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋಕ್ಕೆ ಕಾರಣ ಕಬಡ್ಡಿ ನರೇಂದ್ರ ಬಾಬು ಸರ್. ನಾನು ಅವ್ರ ಜೊತೆ ಒಂದು ನಾಟಕದಲ್ಲಿ ಕೆಲಸ ಮಾಡ್ತಾಯಿದ್ದೆ, ಅಲ್ಲಿಂದ ನನ್ನ ಕರ್ಕೊಂಬಂದು ಈ ಸಿನಿಮಾ ಮಾಡಿಸಿದ್ದಾರೆ. ಹಾಗೆ ಸಿನಿಮಾಗೆ ಭಾಳ ಒಳ್ಳೆ ಸಂಭಾಷಣೆ ಬರೆದಿದ್ದಾರೆ. ಸಿನಿಮಾಗೆ ಅದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಡೈರೆಕ್ಟ್ರು ಪರಮ್ ಸರ್ ತುಂಬ ಪೇಷನ್ಸ್ ಇಟ್ಕೊಂಡು ನಮ್ಮ ಹತ್ರ ಒಳ್ಳೆ ಕೆಲಸ ತಗೊಂಡಿದ್ದಾರೆ. ಸಿನಿಮಾ ಬಗ್ಗೆ ತುಂಬ ನಾಲೆಡ್ಜ್ ಇದೆ ಅವ್ರಿಗೆ, ಸಾಕಷ್ಟು ಕಲಿತೆ. ಹಾಗೆ ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರು ನಮ್ಮ ಚಂದ್ರಶೇಖರ್ ರೆಡ್ಡಿ ಸರ್ ತುಂಬ ಹೆಲ್ಪ್ ಮಾಡಿದ್ರು ಸಿನಿಮಾ ಟೈಮಲ್ಲಿ. ಹಾಗೆ ನಮ್ಮ ಸಿನಿಮಾ ತಂಡದವರು ತುಂಬ ಜನ ಇಲ್ಲಿ ನೋಡಿದೆ. ಅಂದರೆ ನಮ್ಮ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಲೈಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ನಾವು ಶೂಟಿಂಗ್ ಮಾಡಬೇಕಾದ್ರೆ ಕಂಡೀಷನ್ಸ್ ಎಲ್ಲ ತುಂಬ ರೇನಿ ಸಿಚುವೇಶನ್ ನಾವು ಶೂಟ್ ಮಾಡಬೇಕಾಗಿತ್ತು. ಅವ್ರು ಪಟ್ಟಂಥ ಕಷ್ಟ ಸುಮ್ಮನೆ ಒಂದು ಥ್ಯಾಂಕ್ಸಲ್ಲಿ ಹೇಳೋದು ಸರಿಯಲ್ಲ ಅನ್ಕೊತೀನಿ. ಏನಕ್ಕಂದರೆ ನಾನು ಶಾರ್ಟ್ ಇಲ್ಲದೆ ನೋಡ್ತಿದ್ದಾಗ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ತಗೊತಾಯಿದ್ರು ಶೂಟ್ ಮಾಡಲಿಕ್ಕೆ. ಸೊ ಅವರೆಲ್ಲರನ್ನೂ ಇವತ್ತು ಮತ್ತೆ ನೋಡಿದ್ದು ತುಂಬ ಖುಷಿ ಆಯಿತು. ಹಾಗೆ ಜೊತೆಲಿ ಆ್ಯಕ್ಟ್ ಮಾಡಿದಂಥ ಎಲ್ಲ ನಟ ನಟಿಯರಿಗೂ ಅವರ ಪ್ರತಿಭೆ ತೋರ್ಸೋಕ್ಕೆ ಇನ್ನೊಂದಷ್ಟು ಒಳ್ಳೆ ಅವಕಾಶ ಸಿಗಲಿ. ಥ್ಯಾಂಕ್ ಯು ಸೊ ಮಚ್. ಪತ್ರಕರ್ತರಾಗಿ ಸಿನಿಮಾಗೆ ಬಂದಿರೋರು ಅನೇಕ ಮಂದಿಗಳಿದ್ದಾರೆ, ಸಕ್ಸಸ್ ಆಗಿದ್ದಾರೆ. ಅದರಲ್ಲಿ ಈಗ ಹೆಚ್ಚಾಗಿ ಪತ್ರಕರ್ತ ಅಂತ ಕರಿಬೇಕಾ, ಹಿಸ್ಟೋರಿಯನ್ ಅಂತ ಕರಿಬೇಕಾ, ಏನು ರೈಟರ್ ಅಂತ ಕರಿಬೇಕಾ, ಏನಂತ ಕರಿಬೇಕು ಅಂತ ಗೊತ್ತಿಲ್ಲ ಪರಮ್ ಅವ್ರನ್ನ. ಯಾಕಂದರೆ ಈಗ ನಾವೆಲ್ಲ ಅವ್ರನ್ನ ಹೆಚ್ಚಾಗಿ ಗುರ್ತಿಸ್ಕೊಳ್ತಾ ಇರೋದು ಏನಂತಂದರೆ ಹಿಸ್ಟೋರಿಯನ್ ಅಂತ ಹೇಳಿ ಗುರ್ತಿಸ್ತಾ ಇದ್ವಿ ನಾವೆಲ್ಲರೂ ಅವ್ರನ್ನ. ಸೊ ಅದೊಂದು ಒಳ್ಳೆಯ ವಿಷಯ. ಯಾಕಂದರೆ ನಮ್ಮ ಹಿಂದೆ ಇರ್ತಕ್ಕಂಥ ಈ ಕನ್ನಡ ಚಿತ್ರರಂಗದ ಹಿಸ್ಟರಿಯನ್ನು ನಮ್ಮ ಅವಾಗ ಮಾಡಿದಾಗ, ಕನ್ನಡ ಚಿತ್ರರಂಗದ ಇತಿಹಾಸವನ್ನು ಮಾಡಿದಾಗ
ನಿಜವಾಗ್ಲೂ ಆ ಪುಸ್ತಕವನ್ನು ಮಾಡಿದಾಗ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಪತ್ರಕರ್ತರ ಕೊಡುಗೆ ಎಷ್ಟಿತ್ತು ಅನ್ನೋದನ್ನು ಆ ಸಿನಿಮಾದ ಬುಕ್ಕನ್ನು ನೋಡಿದ್ರೆ ಅದು ಗೊತ್ತಾಗುತ್ತೆ. ಈಗಿನ ಬಂದಿರತಕ್ಕಂಥ ಈಗಿನ ಜನ್ರೇಷನ್ನ ಟೆಕ್ನಿಷಿಯನ್ಸು ಅವ್ರ ಪ್ರೊಡ್ಯೂಸರ್ಸ್ಗಳೆಲ್ಲ ಆ ಪುಸ್ತಕವನ್ನು ನೋಡಬೇಕು. ಆದಮೇಲೆ ಅವ್ರ ಕಾಂಟ್ರಿಬ್ಯೂಷನ್ನು ಎಷ್ಟಿದೆ ಅಂತಕ್ಕಂಥದ್ದನ್ನು. ಸೊ ಆ ನಿಟ್ಟಿನಲ್ಲಿ ಪರಮವರು ಇವತ್ತಿಗೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಮ್ಮ ವೀರೇಶ್ ಅವರಾಗಿರ್ಬೋದು, ನಾಗೇಶ್ ಕುಮಾರ್ ಅವರಾಗಿರ್ಬೋದು, DC ನಾಗೇಶ್ ಅವರಾಗಿರ್ಬೋದು, ಪ್ರಗತಿ ಸ್ಟುಡಿಯೋ ಅವರು ಅಶ್ವಥ್ ನಾರಾಯಣ ಆಗಿರ್ಬೋದು, ಅನೇಕರು ಇದ್ದಾರೆ. ಅವರು ಇವತ್ತಿನ ದಿವಸ ಪರಮವರು ಆ ಒಂದು ನಿಟ್ಟಿನಿಂದ ಬಂದು ಈಗ ಆ ಲೈನಲ್ಲಿ ಸಾಗಿ ಈಗ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಸದಾಶಿವ ಅವರ ಒಂದು ಸಣ್ಣ ಕಥೆಯನ್ನು ತೊಗೊಂಡು ಎಳೆಯನ್ನು ಇಟ್ಕೊಂಡು ಅವರೊಂದು ಸಿನಿಮಾವನ್ನು ಮಾಡಿದ್ದಾರೆ. ನಾನು ಹಾಡು ಅಂತಂದ್ರು ಟ್ರೈಲರ್ಗಿಲ್ಲೂ ಏನೋ ತೋರಿಸ್ತಾರೆ ಅಂತ ಅಂದ್ಕೊಂಡೆ. ಟ್ರೈಲರ್ ತೋರಿಸಿಲ್ಲ, ಬರೀ ಹಾಡನ್ನು ತೋರಿಸಿದ್ದಾರೆ. ಮಾಧ್ಯಮದ ಮಿತ್ರರೇ, ಶ್ರೀಯುತ ಕೆ ಸದಾಶಿವ ಅವರ ಕಾದಂಬರಿ ಆಧಾರಿತವಾದಂಥ ಮತ್ತೆ ಮಳೆ ಹುಯ್ಯುತ್ತಿದೆ ಅಂತಕ್ಕಂಥ ಸಿನಿಮಾದ ಟ್ರೈಲರ್ ಇವತ್ತು ಬಿಡುಗಡೆ ಆಗ್ತಿರುವಂಥದ್ದು ತುಂಬ ಸಂತೋಷವನ್ನು ತಂದಿದೆ. ಕಲೆಗೆ ಬೆಲೆ ಕಟ್ಟಲಿಕ್ಕಾಗಲ್ಲ. ಕಲೆಗೆ ತನ್ನದೇ ಆದಂಥ ಮೌಲ್ಯ ಇದೆ. ಕಲೆ ಆರಾಧಕನ ಸೊತ್ತು. ಯಾರು ಅದನ್ನು ಪ್ರೀತಿಸಿ ಗೌರವಿಸ್ತಾರೋ ಆ ಸ್ಥಾನದಲ್ಲಿ ಉನ್ನತಕ್ಕೆ ಬರ್ತಕ್ಕಂಥದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಗಂಗಾಧರ್ ಅವರ ಪುತ್ರರಾದಂಥ ಲಿಖಿತ್ ಅವರೆಲ್ಲ ಸಂಗಡಿಗರು ಕೂಡ ಸೇರಿ, ಅದೇ ರೀತಿ ಚಿತ್ರನಟಿಯರು ಸೇರಿದಂತೆ ಒಂದು ಚಲನಚಿತ್ರ ಇವತ್ತು ಬಿಡುಗಡೆ ಆಗುವಂಥ ಒಂದು ಮಧ್ಯಮ ಹಂತಕ್ಕೆ ಬಂದಿರುವಂಥದ್ದು ಮುಗಿದಿದೆ. ಟ್ರೈಲರ್ ಬಿಡುಗಡೆಯಾಗಿ ಇನ್ನೇನು ತೆರೆ ಕಾಣುವಂಥ ಒಂದು ಸಂದರ್ಭ ಬಂದಿರುವಂಥದ್ದು ಕೂಡ ಸ್ವಾಗತಾರ್ಹವಾದಂಥ ವಿಚಾರ. ಹೀಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತು ದೈಹಿಕವಾಗಿ ನಮ್ಮ ಮುಂದೆ ಇಲ್ಲ. ಆದರೆ ಅವರ ನಟನೆ, ಅವರ ಕಲೆ ಇವತ್ತು 7 ಕೋಟಿ ಕನ್ನಡಿಗರ ಹೃದಯದಲ್ಲೂ ಕೂಡ ಬೇರೂರಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಏಕೆಂದರೆ ಅವರು ರಂಗಭೂಮಿಯಿಂದ ಮೇಲೆ ಬಂದಂಥ ಒಂದು ಬೇರು ನಟರಾಗಿರ್ತಕ್ಕಂಥದ್ದು. ಏಕೆಂದರೆ ನನಗೆ ತಿಳಿದಿರೋಂಗೆ ಹಣ ಇದ್ದವರೆಲ್ಲ ನಟರಾಗಲಿಕ್ಕಾಗಲ್ಲ, ನನಗೆ ತಿಳಿದಿರೋ ಒಂದು ಇದ್ರ ಪ್ರಕಾರ. ಏಕೆಂದರೆ ಆ ಕಲೆಗೆ ಯಾರು ಗೌರವಿಸ್ತಾರೋ, ಆರಾಧಿಸ್ತಾರೋ ಅವ್ರು ಉನ್ನತ ಮಟ್ಟಕ್ಕೆ ಬರ್ತಕ್ಕಂಥದ್ದಕ್ಕೆ ಸಾಧ್ಯ. ಇತ್ತೀಚಿನ ದಿನಗಳಲ್ಲಿ ಈ ಪೈಪೋಟಿಯ ಸಿನಿಮಾ ಒಂದು ರಂಗದಲ್ಲಿ ಕರ್ನಾಟಕನೂ ಕೂಡ ಇವತ್ತು ಉನ್ನತ ಮಟ್ಟಕ್ಕೆ ಬೆಳೀತಿರುವಂಥದ್ದು ಕೂಡ ಸ್ವಾಗತಾರ್ಹವಾದೊಂದು ವಿಚಾರ. ಇಂದಿನ ದಿನಮಾನಗಳಲ್ಲಿ ಸಾಮಾನ್ಯವಾಗಿ ನನಗೆ ತಿಳಿದಿರೋ ಹಾಗೆ ತಮಿಳು ಮತ್ತು ತೆಲುಗು ತುಂಬ ಆವರಿಸ್ಕೊಂಡಂಥ ದಿನಗಳನ್ನು ನಾವು ನೋಡಿದ್ದೇವೆ. ಇವತ್ತು ಕನ್ನಡ ಚಿತ್ರರಂಗ ಒಂದು ಹಂತವಾಗಿ ಆ ಸಾಲಿಗೆ ಬರ್ತಾ ಇರುವಂಥದ್ದು ಇಂಥ ಯುವ ಒಂದು ಕಲಾವಿದರ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನದಿಂದ ಇರ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಯಾವುದೇ ಒಂದು ವ್ಯವಸ್ಥೆ, ಒಂದು ಕಲೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಇನ್ನಿತರ ಒಂದು ಸಂದರ್ಭಗಳಲ್ಲಿ ಯಾರು ಶ್ರಮ ವಹಿಸ್ತಾರೋ ಅವ್ರ ಗುರಿ ಮುಟ್ಟಲಿಕ್ಕೆ ಸಾಧ್ಯ. ಒಂದು ಗಾದೆ ಇದೆ, ಕಷ್ಟಪಡ್ತಕ್ಕಂಥವ್ರಿಗೆ ದುಃಖ ಇಲ್ಲ, ಸೋಮಾರಿಗಳಿಗೆ ಸುಖ ಇಲ್ಲ ಅನ್ನೋದು ಗಾದೆ ಇದೆ. ಏಕೆಂದರೆ ಎಲ್ಲ ರಂಗಗಳಲ್ಲೂ ಕೂಡ ಪ್ರಯತ್ನಗಳನ್ನು ಮಾಡಿದಾಗ ಪ್ರಾಮಾಣಿಕವಾಗಿ ಆ ಫಲ ಸಿಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ, ಮತ್ತೆ ಮಳೆಯುತ್ತಿದೆ ಅಂತಕ್ಕಂಥ ಒಂದು ಚಲನಚಿತ್ರ ಬಿಡುಗಡೆ ಆಗ್ತಿರುವಂಥ ಈ ಸಂದರ್ಭ ನಮಗೆ ಸಂತೋಷ ತಂದಿದೆ. ಸಂತೋಷ ಇದೆ. ಮತ್ತು ಸಂತೋಷ ಏನಂದರೆ ನಾಗಣ್ಣ ಅವರು ನಿಜವಾಗ್ಲೂ ತಂದೆಗೆ ತಕ್ಕ ಮಗ. ಯಾಕೆಂದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬಂಗಾರದಂಥ ಚಿತ್ರ ಕೊಟ್ಟಂತಹ ನಿರ್ಮಾಪಕರಾದ ಲಕ್ಷ್ಮಣ್ ಅವರ ಸುಪುತ್ರರು ಇವರು. ಬಂಗಾರ ಮನುಷ್ಯ ಕೊಟ್ಟಂಥ ಲಕ್ಷ್ಮಣ್ ಅವರ ಸುಪುತ್ರರು. ಹಾಗೆ ಬಲೆ ಹುಚ್ಚ ರಾಜ್ಕುಮಾರ್ ಅತಿ ಹೆಚ್ಚು ಚಿತ್ರಗಳನ್ನು ನಿರ್ಮಾಣ ಮಾಡ್ತಾ ಇದ್ದಂಥ ಅವ್ರ ತಂದೆಯವರು ರಾಜ್ಕುಮಾರ್ ಸಂಘಟನೆ ಕಟ್ಟೋದ್ರಲ್ಲೂ ಅವ್ರು ಮುಂದೆ ಇದ್ದರು ಸದಾ. ಹಾಗಾಗಿ ಪಾವನ ಗಂಗಾ ಅನ್ನೋ ಒಂದು ಸಿನಿಮಾ ಕೂಡ ನಿರ್ಮಾಣ ಮಾಡಿದರು, ಅದೇ ಹೆಸರು ಹೋಗಿತ್ತು. ಹಾಗಾಗಿ ಭಾಳಷ್ಟು ಚಿತ್ರಗಳ ನಿರ್ಮಾಣ ಮಾಡಿ ತಂದೆಯವ್ರ ಪಾತ್ರ. ತಂದೆಗೆ ತಕ್ಕ ಮಗ ಅನ್ನೋ ಹಾಗೆ ಅವರು ಕೂಡ ಇವತ್ತು ಬಂದು ನಮ್ಮ ಚಿತ್ರರಂಗದಲ್ಲಿ ನಾವು ಮಾಡ್ತಾ ಇರೋ ಸಣ್ಣ ಪುಟ್ಟ ಕೆಲಸಗಳಿಗೆ ಅವರು ಸಹಕಾರ ಕೊಡೋದ್ರ ಜೊತೆಗೆ ಆಶೀರ್ವಾದ ಕೂಡ ಮಾಡಿದ್ದಾರೆ. ವಿಷ್ಣುವರ್ಧನ್ ಅವರು ಅತಿ ಹೆಚ್ಚು ಚಿತ್ರಗಳನ್ನು ನಿರ್ದೇಶನ, ಕೋಟಿಗೊಬ್ಬ ಇರ್ಬೋದು, ಹಲೋ ಡ್ಯಾಡಿ, ಸಾಮ್ರಾಟ್ ಅಂತ ಚಿತ್ರಗಳನ್ನು ನಿರ್ದೇಶನ ಮಾಡಿದರು. ಉಪೇಂದ್ರ ಅವರು ಕೂಡ ಉತ್ತಮ ಚಿತ್ರ, ಮತ್ತು ದರ್ಶನ್ ಅವರಿಗೆ ಸಂಗೊಳ್ಳಿ ರಾಯಣ್ಣ ಅಂತ ಚಿತ್ರಗಳನ್ನು ಕೊಟ್ಟಂಥ ಗಣ್ಯರು ನಮ್ಗೆ ಭಾಳ ಇದ್ರ ಬಗ್ಗೆ ನಮ್ಗೆ ಗುರು ಸ್ಥಾನದಲ್ಲಿ ನಿಂತ್ಕೊಂಡು ನಾವು ನಿಜವಾಗ್ಲೂ ಇವತ್ತು ಬಂದಿರೋದು ಭಾಳ ಸಂತೋಷ ಆಗುತ್ತೆ. ಗುರುಗಳಾಗಿ ನಾವು ಅವ್ರ ಆಶೀರ್ವಾದ ಬೇಡ್ತೀವಿ, ಭಾಳ ಸಂತೋಷ ಆಗ್ತದೆ ಇವತ್ತೆಲ್ಲ ಬಂದಿರೋದು. ಈ ಸಿನಿಮಾ ಒಂದು ಕಥೆ ಆಧಾರಿತವಾದದ್ದು. ಈ ಕಥೆಯನ್ನು ಬರೆದಂಥವರು 1977ರಲ್ಲಿ
ಕನ್ನಡದ ಮಹತ್ವದ ಕಥೆಗಾರರಾಗಿದ್ದಂಥವರು. 1977ರಲ್ಲೇ ಈ ನಾಡನ್ನು ಬಿಟ್ಟು ಹೋದಂಥವ್ರು. ಇವತ್ತು ಅವರು ನಮ್ಮ ಜೊತೆ ಇಲ್ಲ, ಆದರೆ ಅವರ ಕತೆ ಇವತ್ತಿಗೆ ಸಿನಿಮಾ ಆಗ್ತಾ ಇದೆ. ಅವರ ಆ ಕಥೆಯನ್ನು ಆಧರಿಸಿ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಪರಮ್ ಗುಬ್ಬಿಯವರು ಮತ್ತು ಕಬಡ್ಡಿ ನರೇಂದ್ರ ಬಾಬು ಅವರು ಪ್ರಯತ್ನ ಪಟ್ಟಾಗ ಕಥೆಯ ಹಕ್ಕುಗಳನ್ನು ಪಡೀಲಿಕ್ಕೆ ಭಾಳ ಪ್ರಯತ್ನ ಪಡ್ತಾರೆ. ನಾನು ಹೇಳಿ ಕೇಳಿ ಸಿನಿಮಾದವನಲ್ಲ, ಒಬ್ಬ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಿಚಾರಕ. ಸಿನಿಮಾದ ಬಗ್ಗೆ ಅಗಾಧವಾದ ಒಲವು. ಶಾಲಾ ಕಾಲೇಜು ದಿನಗಳಲ್ಲಿ ದಿನಕ್ಕೆ 5 ಶೋಗಳನ್ನು ನೋಡಿದ ಉದಾಹರಣೆಗಳು ಕೂಡ ಇದೆ. 5 ಶೋಗಳನ್ನು ಕೂಡ ನೋಡಿದ್ದೇವೆ. ಶಿವರಾತ್ರಿ ಹಬ್ಬದ ದಿನ 5-6 ಶೋಗಳನ್ನ ನೋಡಿದ್ದೇವೆ. ಬೆಳಗಿನ ಜಾವ ಶೋಗಳನ್ನು ಕೂಡ ನೋಡಿದ್ದೇವೆ. ಸಿನಿಮಾದ ಬಗ್ಗೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಕೆ ಸದಾಶಿವರವರ ಒಂದು ಕಥೆಯನ್ನು ಆಧರಿಸಿ ಒಂದು ಸಿನಿಮಾವನ್ನು ಮಾಡುವ ಹಂತಕ್ಕೆ ಹೋದಾಗ ಒಂದು ಕಥೆಯ ಹಕ್ಕನ್ನು ಪಡಿಬೇಕಾಗ್ತದೆ. ಯಾವುದೇ ಬರಹಗಾರನ ಒಪ್ಪಿಗೆಯನ್ನು ಪಡಿಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಪರಮ್ ಗುಬ್ಬಿಯವರು ಮತ್ತು ಬಾಬು ಅವರು ಭಾಳ ಪ್ರಯತ್ನಪಟ್ಟು ಅವರ ಇಡೀ ಕುಟುಂಬದ ಹುಡುಕಾಟವನ್ನು ಮಾಡ್ತಾರೆ, ಪ್ರಕಾಶಕರನ್ನ ಹುಡುಕಾಟ ಮಾಡ್ತಾರೆ. ಕೊನೆಗೆ ಎಲ್ಲಿಯೂ ಅವರಿಗೆ ಸಹಕಾರ ಸಿಗೋದಿಲ್ಲ. ಕೊನೆಗೆ ಅವರು ಕೈ ಚೆಲ್ಲಬಹುದಾಗಿತ್ತು ಅಥವಾ ಕಳ್ಳಾಟ ಆಡಬಹುದಾಗಿತ್ತು. ಕೈ ಚೆಲ್ಲಬಹುದಾಗಿತ್ತು, ಆ ಕತೆ ಬಿಟ್ಬಿಡ್ಬೋದಾಗಿತ್ತು, ಅಥವಾ ಆ ಕಥೆಯನ್ನು ಇಟ್ಕೊಂಡು ಕಳ್ಳಾಟ ಆಡ್ಬೋದಾಗಿತ್ತು. ಹೇಗೆ ಆ ಕಳ್ಳಾಟ ಅಂದರೆ ತನ್ನದೇ ಕತೆ ಅಂತ ಹೇಳಿ ಬಿಂಬಿಸಿ 77ರಲ್ಲೇ ತೀರುವುದಂಥ ಒಬ್ಬ ಕಥೆಗಾರನ ಕಥೆಯನ್ನು ತೆಗೆದುಕೊಂಡು ತಮಗೆ ಬೇಕಾದಾಗೆ ಅದನ್ನು ತಿರುಚಿಯೋ ಅಥವಾ ಹೇಗೋ ಬೇಕೋ ಹಾಗೆ ಅದನ್ನು ಮಾಡಿಕೊಂಡು ಸಿನಿಮಾ ಮಾಡ್ಬೋದಾಗಿತ್ತು. ಆದರೆ ಅದನ್ನು ಮಾಡಲಿಲ್ಲ. ಅಂಥದ್ದೊಂದು ಕೃತಿಚೌರ್ಯ ಮಾಡಿದೆ. ಕಥೆಗಾರರ ಪ್ರತಿಭೆಗೆ ದ್ರೋಹ ಮಾಡಿದೆ. ಆ ಕಥೆಗಾರರ ಕುಟುಂಬವನ್ನು ಹುಡುಕ್ತಾ ಅವರ ಶ್ರೀಮತಿಯು ತೀರೋಗಿರ್ತಾರೆ, ಮಗ ಕೂಡ ತೀರೋಗಿರ್ತಾರೆ. ಮಗಳು ವಿದೇಶದಲ್ಲಿದ್ದಾಗ ಆಕೆಯೂ ಕೂಡ ಈ ಕಥೆಯ ಬಗ್ಗೆ ನಮಗೆ ಯಾವುದೇ ವ್ಯಾಮೋಹ ಇಲ್ಲ, ನೀವು ಸದುಪಯೋಗ ಮಾಡ್ಕೊಳ್ಳೋದಕ್ಕೆ ನಮಗೆ ಯಾವುದೇ ತಕರಾರಿಲ್ಲ ಅಂತ ಹೇಳ್ತಾರೆ. ಅಲ್ಲಿಗೆ ಅವರು ಅದನ್ನು ಒಪ್ಪಿಗೆ ಅಂತ ಅಂದುಕೊಂಡು ಸಿನಿಮಾನ ಮಾಡ್ಬೋದಾಗಿತ್ತು. ಆದರೆ ಆ ಕಥೆಗಾರರಿಗೆ ಸಲ್ಲಿಸಬೇಕಾಗಿರ್ತಕ್ಕಂಥ ಗೌರವವನ್ನು ನಾವು ಸಲ್ಲಿಸಬೇಕು. ಕಥೆಯ ಹಕ್ಕನ್ನು ಪಡೀಲಿಕ್ಕೆ ನಾವು ಏನನ್ನ ಅವರಿಗೆ ಗೌರವ ಸಂಭಾವನೆಯನ್ನು ಕೊಡ್ತಾ ಇದ್ವೋ ಅದೇ ಸಂಭಾವನೆಯನ್ನು ಅಥವಾ ಅದಕ್ಕಿಂತ ಜಾಸ್ತಿ ಆದರೂ ಚಿಂತೆ ಇಲ್ಲ ಅಂಥೇಳಿ ನಿರ್ಮಾಪಕರಾಗಿರ್ತಕ್ಕಂಥ ಗಂಗಾಧರ್ ಅವ್ರನ್ನ ಮತ್ತು ಅವರ ಶ್ರೀಮತಿಯವ್ರನ್ನ ಕುಟುಂಬದವ್ರನ್ನ ಒಪ್ಪಿಸಿ ಆ ಕಥೆಗಾರರನ್ನ ಕುರಿತಾಗಿ ಏನಾದರೂ ಒಂದಷ್ಟು ಕೆಲಸ ಮಾಡಬೇಕು ಅಂತೇಳಿ ಸಾಹಿತ್ಯ ಪರಿಷತ್ತಿನ ಒಬ್ಬ ಪರಿಚಾರಕನಾಗಿರ್ತಕ್ಕಂಥ ನನಗೆ ಸಂಪರ್ಕ ಮಾಡಿದಾಗ ಆ ಕಥೆಯ ಹಕ್ಕುಗಳನ್ನು ಪಡೀಲಿಕ್ಕೆ ಅವರು ಖರ್ಚು ಮಾಡಬೇಕಾಗಿದ್ದ ಹಣವನ್ನು ನಮ್ಮ ಪರಿಷತ್ತಿನ ಮೂಲಕ ಪ್ರಾಯೋಜಕತ್ವದಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರು. ಒಂದು ಪುಸ್ತಕವನ್ನು ಬರೆಸಲಿಕ್ಕೆ ಎಲ್ಲ ಕಥೆಗಳನ್ನು ಅವರು ಸುಮಾರು 26-27 ಕಥೆಗಳನ್ನು ಮಾಡಿ ಅವರಿಂದ ಬಂದಿರತಕ್ಕಂಥದ್ದು ಒಂದೇ ಪುಸ್ತಕ. ಎಲ್ಲ ಇದರಲ್ಲಿ ಈಗಾಗಲೇ 4-6 ಕಥೆಗಳು ಸಿನಿಮಾಕ್ಕೆ ಅಳವಡಿಕೆ ಆಗಿದೆ, ಧಾರಾವಾಹಿಗಳಿಗೆ ಅಳವಡಿಕೆ ಆಗಿದೆ. ಈಗ ಮತ್ತೊಂದು ಕತೆ ಸಿನಿಮಾ ಆಗಿದೆ, ಮತ್ತೆ ಮಳೆ ಹೊಯ್ಯುತ್ತಿದೆ, ಎಲ್ಲ ನೆನಪಾಗುತ್ತದೆ. ಈ ಸಿನಿಮಾವನ್ನು ಇಟ್ಕೊಂಡು ಈ ಕಥೆಯನ್ನು ಇಟ್ಕೊಂಡು ಸಿನಿಮಾ ಮಾಡುವ ಸಂದರ್ಭಕ್ಕೆ ಅವರ ಕುರಿತಾಗಿ ಈಗಾಗಲೇ ನಾವೊಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಬಂಧುಗಳೇ, ನಾಡಿನ ಹಿರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ CN ಬಾಲಕೃಷ್ಣರವರು ವೇದಿಕೆಗೆ ಬರ್ತಾ ಇದ್ದಾರೆ. ಅವರಿಗೆ ನಾನೇ ಚಿತ್ರತಂಡದ ಪರವಾಗಿ ವೇದಿಕೆಗೆ ಸ್ವಾಗತವನ್ನು ಕೋರ್ಬಿಡ್ತೇನೆ. ಗಂಗಾಧರ್ ಅವರು ಮತ್ತು ಸುಮಾರ್ ಅವರ ಕುಟುಂಬದ ಪರವಾಗಿ, ಪರಮ್ ಗುಬ್ಬಿಯವರ ಪರವಾಗಿ, ಕಬಡ್ಡಿ ನರೇಂದ್ರ ಬಾಬುರವರ ನಿರ್ದೇಶಕರುಗಳ ಪರವಾಗಿ ಅವರಿಗೆ ವೇದಿಕೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗಾಗಿ ಆ ಕೆ ಸದಾಶಿವರವರ ಕುರಿತಾಗಿ ನಾವೀಗಾಗಲೇ ಒಂದು ವಿಚಾರ ಸಂಕಿರಣವನ್ನು ಮಾಡಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಕತೆಗೆ ಮತ್ತು ಕತೆಗಾರರಿಗೆ ಸಲ್ಲಬೇಕಾಗಿದ್ದಂಥ ಗೌರವವನ್ನು ಸಲ್ಲಿಸಿದ್ದಾರೆ. ಅಂದರೆ ನಾವು ಒಂದು ಕೆಲಸವನ್ನು ಮಾಡಲಿಕ್ಕೆ ಹೊರಟಾಗ ದೇವರ ಪೂಜೆ ಮಾಡ್ತೇವೆ, ತಂದೆ ತಾಯಿಗಳ ಆಶೀರ್ವಾದ ಪಡಿತೇವೆ. ಈಗಾಗಲೇ ಪರಮ್ ಗುಬ್ಬಿಯವರು ಹೇಳ್ತಾ ಇದ್ರು, ಸಿ ನಾಗಣ್ಣ ಅವರ ಬಗ್ಗೆ ಗುರು ಸಮಾನರು ಅಂತ ಹೇಳಿ ಅವರ ಆಶೀರ್ವಾದವನ್ನು ಪಡಿತೇವೆ. ಆದರೆ ನಮ್ಮೊಡನೆ ಇಲ್ಲದಂತಹ ಆ ಚೇತನಕ್ಕೆ ಗೌರವವನ್ನು ಸಲ್ಲಿಸಿರ್ತಕ್ಕಂಥದ್ದು ಎಲ್ಲ ಆರಾಧನೆಗಿಂತಲೂ ದೊಡ್ಡದಾದದ್ದು, ಮಿಗಿಲಾದದ್ದು ಅಂತ ನಾನಾದರೂ ಭಾವಿಸ್ಕೊಂಡಿದ್ದೇನೆ. ಆ ಹಿನ್ನೆಲೆ ಒಳಗಡೆ ಈ ಸಿನಿಮಾ ಖಂಡಿತವಾಗ್ಲೂ ಯಶಸ್ವಿ ಆಗುತ್ತೆ. ಕಥೆಗಾರರಾಗಿರ್ತಕ್ಕಂಥ ಸದಾಶಿವರವರ ಆ ಚೇತನದ ಆಶೀರ್ವಾದ, ಸಿ ನಾಗಣ್ಣರವರು ಮತ್ತು CN ಬಾಲಕೃಷ್ಣರವರಂತಹ ಎಲ್ಲರ ಸಹಕಾರ ಮತ್ತು ಪ್ರೋತ್ಸಾಹ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹ ಆಶೀರ್ವಾದದಿಂದ ಈ ಸಿನಿಮಾ ಅದ್ಭುತವಾದ ಯಶಸ್ಸನ್ನು ಕಾಣಲಿ. ಒಂದು ರೀತಿಯಲ್ಲಿ ಇದು ಕಮರ್ಷಿಯಲ್ ಸಿನಿಮಾವಾಗಿ ಎಷ್ಟು ಯಶಸ್ಸನ್ನು ಪಡೆಯುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ಮೊನ್ನೆ ಚಲನಚಿತ್ರೋತ್ಸವ ನಡೀತು, ಅಲ್ಲಿ ಈ ಸಿನಿಮಾ ಪ್ರದರ್ಶನ ಆಗಬೇಕಾಗಿತ್ತು. ನಾನು ಕೂಡ ಈ ಸಿನಿಮಾ ಪ್ರದರ್ಶನ ಆಗುತ್ತೆ ಎನ್ನುವ ಭಾಳ ಹಂಬಲದಿಂದ ಆ ಸಿನಿಮಾ ಉತ್ಸವಕ್ಕೆ ಹೋಗಿದ್ದೆ. ಅಲ್ಲಿ
ಇಲ್ಲದೇ ಇದ್ದದ್ದು ಒಂದು ಕೊರತೆ ಆಗಿದೆ. ಇದು ಪ್ರೇಕ್ಷಕರ ನಡುವೆ ಗೆಲ್ಲಬೇಕು. ಚಿತ್ರೋತ್ಸವದಲ್ಲಿ ಅದು ಪಾಲ್ಗೊಳ್ಳುವಂತೆ ಆಗದೇ ಇರೋದಕ್ಕೆ ನಾನಾ ಕಾರಣಗಳಿದ್ದಾವೆ. ಅದರ ಬಗ್ಗೆ ಪರಂ ಗುಬ್ಬಿಯವರು, ನರೇಂದ್ರ ಬಾಬು ಅವರು ಮತ್ತು ನಾಗಣ್ಣ ಅವರು ಮಾತನಾಡಬಾರ್ದು. ನನಗೆ ಅದ್ರ ಬಗ್ಗೆ ಹೆಚ್ಚಿಗೆ ತಿಳುವಳಿಕೆ ಇಲ್ಲ. ಆದರೆ ಅಲ್ಲೊಂದು ಲಾಬಿ ಇದೆ, ಅದು ನಮಗೆ ಬೇಡ. ಆದರೆ ಆ ಚಿತ್ರ ಇವತ್ತು ಜನಗಳ ನಡುವೆ ಗೆಲ್ಲಲಿ ಅಂತೇಳಿ ನಾನು ಶುಭ ಕೋರುತ್ತೇನೆ. ನಮಸ್ಕಾರ.